ಕಾಂಗ್ರೆಸ್ ಸರ್ಕಾರ ಇದು ಯಾವುದೇ ಆಯೋಗಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ನೀಡಿಲ್ಲ. ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಬೇರೆ ಯಾವುದೇ ಆಯೋಗ, ಕಾಂತರಾಜ್ ವರದಿ ಆಯೋಗದ ಬಗ್ಗೆ ಮಾತನಾಡೋಣ. 150-160 ಕೋಟಿ ಖರ್ಚು ಮಾಡಿ ಈಗ ಕಾಂತರಾಜ್ ಆಯೋಗವನ್ನು ಕೊಟ್ಟಿರ್ತಕ್ಕಂಥ ವರದಿಯನ್ನು ಕಸದ ಬುಟ್ಟೆಗೆ ಹಾಕಿದ್ದಾಯಿತು. ಈಗ 500-600 ಕೋಟಿ ಖರ್ಚು ಮಾಡಿಕೊಂಡು ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ನಾಗಮೋಹನ್ ದಾಸ್ ವಿಚಾರದಲ್ಲೂ ಅಷ್ಟೇ. ಇವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದಿನ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡಿ ಇವತ್ತು ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಇನ್ನೂ ಕೂಡ ಅದೇ ಹಳೆ ಕತೆ ಹೇಳೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೋಬೇಕಾಗ್ತದೆ. ಅಂದರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಮಾಧ್ಯಮದ ಸ್ನೇಹಿತರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂಥೇಳಿ ಜನ ಉಗಿತಾರೆ ಸರ್ಕಾರಕ್ಕೆ, ಆ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು, ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು. ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತೀವಿ, ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂತರಾಜ್ ವರದಿಯಲ್ಲಿ ಅಂತ ಹೇಳಿದರು. ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನಸ್ಸಿದೆಯೇ ಹೊರತು ಈ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿ ಇವತ್ತು ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಯಾವುದೋ ಒಂದು ಪ್ರಾಮಾಣಿಕತೆ ಇಲ್ಲ. ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ಟರೆ ಇನ್ನೇನು ಕೂಡ ಅಭಿವೃದ್ಧಿನೂ ಕೂಡ ಮಾಡ್ತಾಯಿಲ್ಲ, ಏನೂ ಕೂಡ ಮಾಡ್ತಾಯಿಲ್ಲ ಸರ್ಕಾರ.